ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸ್ವರ್ಣ ಇದೀಗ ಏನು ಗೊತ್ತಾ ಗೈಸ್, ನಾಳೆ ರಥಸಪ್ತಮಿ ಅಂದರೆ ಸೂರ್ಯದೇವನಿಗೆ ಪೂಜೆ ಮಾಡೋದು. ನಾಳೆ ತನ್ನ ಪತನ ಬೇರೆ ಕಡೆ ಚಲಿಸ್ತಾನೆ. ಬಿಸಿಲು ತುಂಬ ಜಾಸ್ತಿ ಆಗುತ್ತೆ. ನಾಳೆ ಸೂರ್ಯನಿಗೆ ಅರ್ಘ್ಯ ಕೊಡೋದ್ರಿಂದ ನಮಗೆ ಒಳ್ಳೆಯ ಆರೋಗ್ಯ ಸಿಗುತ್ತೆ. ನಾನು ಈ ನಡುವೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಆಗಿರೋದ್ರಿಂದ ಡೈಲಿ ಮುಖ ತೊಳೆದ ತಕ್ಷಣ ಸೂರ್ಯನಿಗೆ ಅರ್ಘ್ಯ ಕೊಡ್ತಾಯಿದ್ದೀನಿ. ಅರ್ಘ್ಯ ಕೊಡೋದಂದರೆ ಹೆಂಗೆ ಅಂದರೆ, ಒಂದು ತಾಮ್ರದ ಚಂಬಲ್ಲಿ ನೀರು ತಗೊಂಡು ಅದಕ್ಕೆ ಹೂವು ಹಾಕಿ ಅರಿಶಿನ ಕುಂಕುಮ ಹಾಕಿ ಅಕ್ಷತೆ ಕೊಟ್ಟು ಎರಡು ಕೈಯಲ್ಲಿ ಈ ಥರ ಬಿಡಬೇಕು. ಎರಡು ಕೈಯನ್ನು ಎರಡು ಕೈಯಲ್ಲಿ ಚಂಬು ಹಿಡ್ಕೊಂಡು ನೀರನ್ನು ನಮೋ ಸೂರ್ಯಾಯ ನಮೋ ಸೂರ್ಯಾಯ ಅಂತ ಹೇಳ್ಕೊಂಡು ಆರೋಗ್ಯ ಕೊಡು ಅಂತ ಬಿಡ್ಕೊಂಡು ಅರ್ಘ್ಯ ಕೊಡಬೇಕು. ಇಲ್ಲಾಂದರೆ ಓಂ ಆದಿತ್ಯಾಯ ನಮಃ ಓಂ ಆದಿತ್ಯಾಯ ನಮಃ ಅಂತ. ನೋ ಭಾಸ್ಕರಾಯ ಮಹಾದಿತಿಕರಾಯ ಧೀಮಹಿ ತನ್ನೋ ಆದಿತ್ಯ ಪ್ರಚೋದಯಾತ್. ಸೂರ್ಯನ ಮಂತ್ರ ಬದಲಿರೋರು ನಮೋ ಸೂರ್ಯಾಯ ನಮೋ ಸೂರ್ಯಾಯ ಅಂತ ಹೇಳ್ಕೊಂಡು ಅರ್ಘ್ಯ ಕೊಡೋದ್ರಿಂದ ನಿಜವಾಗ್ಲೂ ಒಳ್ಳೆಯ ಆರೋಗ್ಯ ಸಿಗುತ್ತೆ. ಯಾವಾಗ ಮಾಡ್ತಿರೋ ಬಿಡ್ತಿರೋ, ನಾಳೆ ರಥ ಸಪ್ತಮಿ ಇರೋದ್ರಿಂದ ನಾಳೆ ಒಂದು ದಿವಸನಾದರೂ ಸೂರ್ಯನಿಗೆ ಅರ್ಘ್ಯ ಕೊಡಿ. ಸೂರ್ಯ ಅಂದರೆ ನಮ್ಮ ಕಣ್ಣಿಗೆ ಕಾಣೋ ಸೂರ್ಯ, ಚಂದ್ರ, ನಾಗರಾವು ಮೂರು ನಮ್ಮ ಕಣ್ಣಿಗೆ ಕಾಣೋ ಪ್ರತ್ಯಕ್ಷ ದೇವರುಗಳು. ಸೂರ್ಯನ ಬಗ್ಗೆ ರೀಲ್ಸ್ ಮಾಡ್ತೀರಾ, ಸೂರ್ಯನ ಕ್ಯಾಪ್ಚರ್ ಮಾಡ್ತೀರಾ, ಸೂರ್ಯನ ಕ್ಯಾಪ್ಷನ್ ಹಾಕ್ಕೊತೀರಾ. ಅದ್ರ ಜೊತೆ ಥರ ನಾಳೆ ಸೂರ್ಯನ ಪೂಜೆ ಮಾಡೋದ್ರಿಂದ ನಿಮಗೆ ಒಳ್ಳೆಯ ಬುದ್ಧಿ, ಒಳ್ಳೆಯ ಆರೋಗ್ಯ ಸಿಗುತ್ತೆ. ನಾಳೆ ಒಂದು ದಿವಸನಾದರೂ ಸೂರ್ಯದೇವನಿಗೆ ಪೂಜೆ ಮಾಡಿ. ನಾನು ಭಾನುವಾರ ನಿಮ್ಗೆ ಆಗದೆ ಹೋದರೆ ಭಾನುವಾರನಾದರೂ ಮಾಡ್ಬೋದು. ನಾಳೆ ಎಸ್ಪೆಷಲಿ ಮಾಡೋದ್ರಿಂದ ನಾಳೆ ತುಂಬ ಒಳ್ಳೆಯ ದಿನ. ನಾಳೆ ಕಿವಿ ಚುಚ್ಚೋದು, ಒಳ್ಳೆಯ ಕೆಲಸಗಳನ್ನ ಮಾಡೋದಕ್ಕೆ ನಾಳೆ ಎಲ್ಲೂ ಕೇಳೋ ಅವಶ್ಯಕತೆಯೇ ಇಲ್ಲ. ರಥ ಸಪ್ತಮಿ ಅಂದರೆ ತುಂಬ ಒಳ್ಳೆಯ ದಿನ. ನಾಳೆ ಯಾವುದೇ ಕೆಲಸ ಆಗಲಿ ನಾವು ಯಾರಿಗೂ ಕೇಳೋ ಅವಶ್ಯಕತೆ ಇಲ್ಲ. ಆರಾಮ್ಸಾಗಿ ಮನೆ ಗೃಹ ಪ್ರವೇಶನ ಆಗಲಿ ಏನೇ ಆಗಲಿ ನಾಳೆ ಮಾಡ್ಬೋದು. ನಿನ್ನೆ ವಿಡಿಯೋದಲ್ಲಿ ಡಿಸ್ಟರ್ಬೆನ್ಸ್ ಇತ್ತು ಅನಿಸುತ್ತೆ. ನನ್ನ ಮಾತಿಗೂ ಲಿಪ್ಸಿಂಕ್ ಎರಡು ಮ್ಯಾಚ್ ಆಗ್ತಾನೆ ಇರಲಿಲ್ಲ. ಅದೇನಕ್ಕೆ ಹಂಗಾಯ್ತು ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಮತ್ತು ಅದನ್ನೇ ನಾನು ಮಾಡೋಕ್ಕಾಗಲ್ಲ, ಹಂಗೆ ಬಿಟ್ಟೆ. ಏನಂದರೆ, ನಾನು ನಮ್ಮ ತಾಯಿ ಮನೆ ಕಡೆಯವ್ರನ್ನ ನನ್ನ ಬ್ಲಾಗಲ್ಲಿ ತಾಯಿ ಮನೆ ಕಡೆಯವ್ರನ್ನ ಎಲ್ಲರನ್ನೂ ನಾನು ಪರಿಚಯ ಮಾಡಿಸಿದ್ದೀನಿ, ನಿಮಗೆ ತೋರಿಸಿದ್ದೀನಿ, ಕ್ಯಾಪ್ಚರ್ ಮಾಡಿದ್ದೀನಿ. ಗಂಡನ ಮನೆ ಕಡೆಯವ್ರನ್ನ ನಿಮ್ಗೆ ಯಾರಿಗೂ ತೋರಿಸಿಲ್ಲ. ಈ ವೀಕಲ್ಲಿ ಹೋಗ್ತಾಯಿದ್ದೀನಿ, ಅವ್ರನ್ನ ಕ್ಯಾಪ್ಚರ್ ಮಾಡ್ತೀನಿ. ಅವರೆಲ್ಲ ಒಪ್ಕೊತಾರೋ ಎಲ್ಲೋ ಗೊತ್ತಿಲ್ಲ. ನಮ್ಮ ಅಮ್ಮನ ಮನೆ ಕಡೆಗಿಂತ ಗಂಡನ ಮನೆ ಕಡೆ ಇನ್ನೂ ಟ್ರೆಡಿಷ್ನಲ್ ಜಾಸ್ತಿ. ಅವ್ರು ಚೂಡಿದಾರ ಎಲ್ಲ ಹಾಕ್ಕೊಳ್ಳೋದನ್ನೇ ಅವರು ಇಷ್ಟಪಡಲ್ಲ. ಅಷ್ಟು ಟ್ರೆಡಿಷ್ನಲ್ ಅವರು, ಬರೀ ಸೀರೆನೇ ಹಾಕ್ಕೋಬೇಕು ಅಂತ. ನೋಡೋಣ, ಸಾಧ್ಯವಾದರೆ ಕ್ಯಾಪ್ಚರ್ ಮಾಡ್ತೀನಿ. ಕ್ಯಾಪ್ಚರ್ ಮಾಡಿ ನಿಮಗೆಲ್ಲ ತೋರಿಸ್ಬೇಕು ಅಂತ ನನ್ನ ಆಸೆ. ಎಲ್ಲನೂ ನನಗೆ ಗೊತ್ತಿರೋದು, ನಾನು ನಿಮ್ಮ ಹತ್ರ ಏನನ್ನು ಶೇರ್ ಮಾಡ್ಕೋಬೇಕು ಅದನ್ನೆಲ್ಲ ಶೇರ್ ಮಾಡ್ಕೋಬೇಕು ಅನಿಸುತ್ತಲ್ಲ. ಹಾಗಾಗಿ ವೀಕಲ್ಲಿ ಹೋದಾಗ ಖಂಡಿತ ಶೇರ್ ಮಾಡ್ಕೊತೀನಿ. ಅಲ್ಲಿ ನಮ್ಮ ಅತ್ತೆ ಊರಲ್ಲಿ ಸ್ವರ್ಣಾಂಬ ಅಂತ ದೇವರಿದೆ. ಆ ದೇವರ ಹೆಸರೇ ನಮ್ಮ ಅತ್ತೆ ನನಗೆ ಇಟ್ಟಿರೋದು. ಅಲ್ಲಿಗೆ ಹೋಗೋಕ್ಕಾಗುತ್ತಾ ಹೆಂಗೋ ಗೊತ್ತಿಲ್ಲ, ಟೈಮೇ ಇರೋಲ್ಲ. ಇನ್ನೊಂದು ದಿವಸ ನಮ್ಮ ಮನೆಯವ್ರು ಬಂದಾಗ ನಮ್ಮ ಮನೆಯವ್ರ ಜೊತೆ ಹೋದಾಗ ಸ್ವರ್ಣಾಂಬ ದೇವ್ರನ್ನ ಕ್ಯಾಪ್ಚರ್ ಮಾಡ್ತೀನಿ. ಆ ದೇವರ ಹೆಸರು ನಮ್ಮ ಅತ್ತೆ ನನಗೆ ಇಟ್ಟಿದ್ದು. ನನ್ನ ಹೆಸರಿಗೆ, ನಮ್ಮ ಮನೆಯವ್ರ ಹೆಸರಿಗೆ ಸಾಲವಳಿ ಬರಲಿಲ್ಲ ಅಂತ. ಅದೆಷ್ಟು ನಿಜ ಅಂದರೆ, ನಮ್ಮ ಲೈಫಲ್ಲಿ ಸಾಲವಳಿ ಬರದೇ ಹೋದರೆ ಗಂಡ ಹೆಂಡ್ತಿಯವರು ಲೈಫು ಹೊಂದಾಣಿಕೆ ನಿಜವಾಗ್ಲೂ ಇರೋಲ್ಲ. ನಾನೊಂದು ತೀರ, ನೀನೊಂದು ತೀರ, ಅದಂತೂ ನಿಜ. ನನ್ನ ಲೈಫಲ್ಲಂತೂ ನಡೆದೇ ಹೋಯಿತು. ಸಾಲವಳಿ ಬರದೇ ಹೋದರೆ ಆ ಕಡೆ ಈ ಕಡೆ ಒಂದೇ ಕಡೆ ಇರೋಕ್ಕೆ ಸಾಧ್ಯ ಆಗೋಲ್ಲ. ದೇವರು ಒಂದೇ ಕಡೆ ಇರೋಕ್ಕೆ ದಾರಿ ಮಾಡಿಕೊಡಲ್ಲ. ಅದೆಲ್ಲ ಎಷ್ಟು ನಿಜ ಅಂತ ನನಗಂತೂ ಅನುಭವ ಆಗಿದೆ. ಆ ಸ್ವರ್ಣಾಂಬ ದೇವ್ರದ್ದು ಕತೆ ಇದೆ ಒಂದು, ತುಂಬ ಚೆನ್ನಾಗಿದೆ ಆ ಕತೆ. ಅದ್ರ ಬಗ್ಗೆ ಹೇಳ್ತೀನಿ, ಕ್ಯಾಪ್ಚರ್ ಮಾಡ್ತೀನಿ. ಮತ್ತು ಇನ್ನೊಂದು ಏನು ಗೊತ್ತಾ ಗೈಸ್, ವಿನಾಕಾರಣ ನಮಗೆ ಜನಗಳು ನಾವೇನು ತಪ್ಪು ಮಾಡದೆ ಹೋದರೂ ನಮ್ಮ ಬಗ್ಗೆ ಗಾಸಿಪ್ ಮಾಡೋದು, ಮಾತಾಡೋದು, ಮನಸ್ಸು ನೋಯಿಸ್ತಾರಲ್ಲ ಅಂಥವರಿಗೆಲ್ಲ ಒಂದೇ ಒಂದು ಇದು ಏನಂದರೆ, ಓಂ ಭೂರ್ಭುವಸ್ವಃ ತತ್ಸವಿತರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಇದು ಗಾಯತ್ರಿ ಮಂತ್ರ. ಇದು ಸೂರ್ಯನ ಮಂತ್ರ ಅಂತ ಕೂಡ ಹೇಳ್ತಾರೆ. ಈ ಮಂತ್ರ ಹೇಳ್ಕೊಂಡ್ರೆ ನಿಮ್ಗೆ ಯಾರೋ ಅನ್ನೆಸೆಸರಿ ಗಾಸಿಪ್ ಮಾಡ್ತಾರೋ ನಿಮ್ಮ ಬಗ್ಗೆ, ತಪ್ಪು ಮಾಡಿದ್ರೆ ಓಕೆ ಅನ್ನಲಿ, ಏನು ಮಾಡದೆ ಹೋದ್ರು ಅನ್ನೆಸೆಸರಿ ಗಾಸಿಪ್ ಮಾಡೋದು, ನಿಮ್ಮ ಮನಸ್ಸು ನೋಯಿಸೋದು ಮಾಡ್ತಾರಲ್ಲ, ಅವ್ರಿಗೆ ಖಂಡಿತ ಅವ್ರಿಗೆ ರಿವರ್ಸ್ ಹೊಡೆದೇ ಹೊಡುತ್ತೆ. ನೀವು
ಯಾರಾದರೂ ನಿಮಗೇನಾದರೂ ಅಂತಿದ್ದಾರೆ ಅಂದರೆ ಅವರು ನೆನೆಸ್ಕೊಂಡು ಗಾಯತ್ರಿ ಮಂತ್ರನೇ ಹೇಳ್ಕೊಬೇಕು ನೀವು. ಖಂಡಿತ ಅವರಿಗೆ ಶಿಕ್ಷೆ ತೊಂದರೆ ಖಂಡಿತ ಆಗೇ ಆಗುತ್ತೆ. ಇದನ್ನು ಮಾಡಿ. ಯಾರು ನಿಮ್ಮ ಬಗ್ಗೆ ವಿನಾಕಾರಣ ಗಾಸಿಪ್ ಮಾಡ್ತಾರೆ, ಮನಸ್ಸು ನೋಯಿಸ್ತಾರೆ, ಅವ್ರದ್ರಲ್ಲೇ ಅವರು ಕೆಳಗಡೆ ಇಷ್ಟಿರುತ್ತೆ, ಅದನ್ನು ಬಿಟ್ಬಿಟ್ಟು ನನಗೆ ಗೊತ್ತಿರೋ ಪ್ರಕಾರ ಒಳ್ಳೆಯವರು ಯಾರು ಬೇರೆಯವ್ರ ಬಗ್ಗೆ ಗಾಸಿಪ್ ಮಾಡಲ್ಲ, ಬೇರೆಯವ್ರ ಮನಸ್ಸು ನೋಯಿಸಲ್ಲ. ಕೆಟ್ಟವರೇ ಅವರು ಆ ಥರ ಮಾಡ್ತಿರ್ತಾರಲ್ಲ ಅಂಥವರೇ. ಯಾವುದ್ರಲ್ಲಿ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವ್ರಿಗೆ ಮಾತ್ರ ಅಂಥ ಯೋಚನೆಗಳು ಬರೋಕ್ಕೆ ಸಾಧ್ಯ. ಒಳ್ಳೆಯವರಿಗೆ ಆ ಥರ ಯೋಚನೆ ಎಲ್ಲ ಬರಲ್ಲ. ಅದಕ್ಕೆ ಇದೊಂದೇ ಮಂತ್ರ ಸಾಕು. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಕಂಟಿನ್ಯೂಸ್ ಆಗಿ ನಾನು ಏನು ಎಡಿಟ್ ಮಾಡಿದಿರ ಮಾತಾಡ್ತೀನಲ್ಲ, ಅದಕ್ಕೆ ನನಗೆ ಕಷ್ಟ ಆಗುತ್ತೆ. ಸ್ವಲ್ಪ ಬ್ರೇಕ್ ತೊಗೊಂಡು ಮಾತಾಡಿದ್ರೆ ಮೇ ಬಿ ಸರಿ ಹೋಗ್ಬೋದು. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.